ಆ್ಯಂಕಲ್ ಟಚಿಂಗು. ಆ್ಯಂಕಲ್ ಟಚ್ ಮಾಡೋದ್ರಿಂದ ಕಾಪ್ ಮಸಲು ಮತ್ತು ಆ್ಯಂಕಲು ಫ್ರೀ ಆಗುತ್ತೆ. ನೆಕ್ಸ್ಟ್ ಇದು ರೇಂಜ್ ಆಫ್ ಮೂಮೆಂಟ್. ಈ ಥರ ಮಾಡೋದ್ರಿಂದ ಮಗು ಕಂಟ್ರಾಕ್ಚರ್ ಅಂದರೆ ನೀ ಕಂಟ್ರಾಕ್ಚರು ಮತ್ತು ಆ್ಯಂಕಲ್ ಕಂಟ್ರಾಕ್ಚರ್ ರಿಲೀಫ್ ಆಗುತ್ತೆ. ಕಾಂಪ್ಲೆಕ್ಸನ್ನು ಈ ಥರ ಮಾಡೋದ್ರಿಂದ ಹಿಪ್ ಕಂಟ್ರಾಕ್ಚರ್ ಇರ್ತಲ್ವ ಅದು ಫ್ರೀ ಆಗುತ್ತೆ. ಇದು ಮಗು ಹೆಸರು ದಾನಿಸ್ ಅಂತ. ಈ ಮಗುಗೆ 3 ತಿಂಗಳಿಂದ ಥೆರಪಿಸ್ಟ್ ಕಾಂತವರು ಥೆರಪಿ ಮಾಡ್ತಾ ಇದ್ದಾರೆ. ಅವ್ರ ಜೊತೆಲಿ ನಾವು ಟ್ರೈನ್ ಅಪ್ ಮಾಡ್ತಾ ಇದ್ವಿ. ಈ ಮಗುಗೆ ಫಸ್ಟ್ ಬಂದ ತಕ್ಷಣ ಸ್ಪಿಂಗರ್ ರೊಟೇಷನ್ ಮಾಡೋದು. ಈ ಥರ ರೊಟೇಷನ್ ಮಾಡೋದ್ರಿಂದ ನರಗಳು ಲೂಸ್ ಆಗುತ್ತೆ. ಆ ಮಗುಗೆ ಕಂಟ್ರೆಕ್ಷನ್ ಫುಲ್ ಆಗಿತ್ತು. ಭಾಗಗಳನ್ನು ಮಡ್ಚೋಕ್ಕೆ ಮತ್ತು ನೀಡ್ಸೋಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕೆ ಇವರು ಕಂಟಿನ್ಯೂಸ್ ಆಗಿ ಥೆರಪಿ ಮಾಡೋದ್ರಿಂದ ಸ್ವಲ್ಪ ಕಂಟ್ರೆಕ್ಷನ್ ಲೂಸ್ ಆಗಿದೆ. ಮತ್ತು ಸೇಮ್ ಅವರು ಯಾವ ಥರ ಮಾಡ್ತಾರೋ ಅದನ್ನು ನಾವು ಸಹ ಈ ಕಡೆ ನಾವು ಮಾಡ್ತಾ ಇರ್ತೀವಿ. ಒಂದೇ ಟೈಮಲ್ಲಿ ಮಾಡ್ತೀವಿ. ಸೈಕಲ್ ಓಡಿಸ್ತಾರಲ್ಲ ಆ ಸೇಮ್. ಇಳಿಸೋಕ ವೆರಿ ಗುಡ್. ಕಂಪ್ಲೆಕ್ಷನ್ ಪ್ರೊಡಕ್ಷನ್ ಅದೇ ಹಿಪ್ ರೊಟೇಷನ್ ಅಂತ ಹೇಳ್ತೀವಿ. ದಾನಿ ಸುಂದರ ಎಂದ್ರಿ ಎಂಟ್ರಿ ಈ ಥರ ಮಾಡೋದ್ರಿಂದ ಮಗುವಿಗೆ ಮುಂದೆ ನಿಂದ್ರೋಕ್ಕೆ ಸಪೋರ್ಟ್ ಆಗುತ್ತೆ. ಇದನ್ನು ಮಗು ನಿಂದ್ರಿಸೋದ್ರಿಂದ ಟೇಬಲ್ ಆಗಿ ನಿಂತ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ಮತ್ತು ತುಂಬ ಹೊತ್ತು ಮಗು ನಿಂತ್ಕೊಳ್ಳೋಕ್ಕೆ ಮತ್ತು ಮುಂದೆ ನಡೆಯೋಕ್ಕೆ ತುಂಬ ಉಪಯೋಗ ಆಗುತ್ತೆ. ಇದರಲ್ಲಿ ದಿನಾಲು 1 ಅವರ್ ಮಗುನ ಸ್ಟ್ಯಾಂಡಿಂಗ್ ನಿಲ್ಲಿಸ್ತೇವೆ. ಇದರ ಹೆಸರು ಸ್ಟ್ಯಾಂಡಿಂಗ್ ಬೇಗಮೋ. ಇದರಲ್ಲಿ ನಿಲ್ಲಿಸೋದ್ರಿಂದ ತುಂಬ ಹೊತ್ತು 1 ಗಂಟೆ ಸ್ಟೇಬಲ್ ಆಗಿ ನಿಂದ್ರೋಕ್ಕೆ ಮಕ್ಕಳಿಗೆ ಅನುಕೂಲ ಆಗುತ್ತೆ. ಮತ್ತು ಮುಂದೆ ಓಡಾಡೋಕ್ಕೆ ಅನುಕೂಲ ಆಗುತ್ತೆ, ಬ್ಯಾಲೆನ್ಸ್ ಸಿಗುತ್ತೆ. ಇಲ್ಲಿ ಸ್ವಲ್ಪ ತಾಗಿ ಯಾವುದು ಕೂತ್ಕೊಂಡಾಗ ಆ ಟೈಮಲ್ಲಿ ಕೂರಿಸಿ ಈ ಸೈಡಲ್ಲಿ ಆ ಸೈಡ್ ತೂಪಲ್ಲ ಆ ಸೈಡ್ ಹಿಡ್ಕೊಂಬೋದು. ಒಂದು ವಿಷಯ ಅನ್ನೋ ಗೊತ್ತಾಗಲ್ಲ. ಕೈ ಇಟ್ಕೋಬೇಕು. ಬೇಡ ಅದಕ್ಕೆ ಆಗಲ್ಲ. ಅದ್ರ ಮೇಲೆ ಆಗುತ್ತಾ? ಹಾಂ, ಅವಳು ಕೂತಾಳೆ. ಮಾಡಿಸ್ತೀರಾ? ಮಕ್ಕಳನ್ನ ಆಟ ಆಡಿಸ್ತೀವಿ. ಸ್ಟಿಮ್ಯುಲೇಷನ್ ಸೈಜು, ದೊಡ್ಡ ಸೈಜು, ಚಿಕ್ಕ ಸೈಜು, ಕಲರು ಮುಂದೆ ಬರ್ತಾ ಗೊತ್ತಾಗುತ್ತೆ. ಮಕ್ಕಳು ಕುಂದಿರಿಸ್ಕೊಂಡು ಆಟ ಆಡಿಸ್ತೀವಿ. ಮತ್ತು ಬಾಲ್ ಕಲರ್ಸು, ಸೈಜು ಮತ್ತು ಕ್ಯಾಚ್ ಕೊಡೋದು ಈ ಥರ ಮಾಡಿಸ್ತೀವಿ ಮಕ್ಕಳಿಗೆ. ಮತ್ತು ಈ ಥರ ಕುಂದಿರಿಸಿದ್ರೆ ಸ್ಟಿಮ್ಯುಲೇಷನ್ ಆಗುತ್ತೆ ಮಕ್ಕಳಿಗೆ, ಒಂಥರ ಖುಷಿ. ಎಕ್ಸಸೈಸ್ ಮಾಡೋದ್ರಿಂದ ನನಗೆ ಇಲ್ಲಿ ಇಟ್ಕೊಳ್ಳೋಕ್ಕೆ ಇಷ್ಟ ಸಿಗುತ್ತೆ. ಆಮೇಲೆ ಬಿಚ್ಚಕ್ಕೆ ಈ ಥರ ಗಟ್ಟಿಯಾಗಿ ಬಿಚ್ಚಕ್ಕೆ ಆಗುತ್ತೆ. ಇದರಿಂದ ನಾನು ಈ ಎಕ್ಸಸೈಸ್ನ ಡೈಲಿ ಮಾಡ್ತೀನಿ 1-2 ಸತಿ. ಇದು ಇನ್ನೊಂದು ಎಕ್ಸಸೈಸ್. ಈ ಥರ ಹ್ಯಾಂಡ್ ರೊಟೇಟ್ ಮಾಡೋಕ್ಕೆ, ಆಮೇಲೆ ಇಲ್ಲೆಲ್ಲ ಹಿಡ್ಕೊಳ್ಳೋಕ್ಕೆಲ್ಲ ಆಗುತ್ತೆ. ಈ ಎಕ್ಸಸೈಸ್ ಮಾಡೋದ್ರಿಂದ ಹೈಲಿ ಹ್ಯಾಂಡ್ ರೊಟೇಟ್ ಆಗುತ್ತೆ, ಹಿಡ್ಕೊಳ್ಳೋಕ್ಕೆಲ್ಲ ಸ್ಟ್ರೆಂತ್ ಬರುತ್ತೆ. ಅದಕ್ಕೆ ಎಕ್ಸಸೈಸ್ನ ನಾನು ಡೈಲಿ. ನನ್ನ ಹೆಸರು ಕಾಂತು. ನಾನು ಬಿಜಾಪುರ ಡಿಸ್ಟ್ರಿಕ್ಟಿಂದ ಬಂದಿದ್ದೀನಿ. ಫಿಸಿಯೋಥೆರಪಿಸ್ಟ್ ಆಗಿ ಮಾರ್ಗದರ್ಶಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ನಾನು ಮಕ್ಕಳಿಗೆ ಅನುಕೂಲ ಆಗಲಿ ಅಂತೇಳಿ 5 ಸೆಂಟರ್ ಮಾಡ್ಕೊಂಡಿದ್ದೀನಿ. ಸೋಮವಾರ ಕೊಳ್ಳೇಗಾಲದಲ್ಲಿದ್ದೀನಿ, ಮಂಗಳವಾರ ರಾಮಾಪುರ, ಬುಧವಾರ ಹನ್ನೂರು, ಗುರುವಾರ ಬೆಟ್ಟ, ಶುಕ್ರವಾರ ಒಡ್ರೆಪಾಳ್ಯ. ಈ ಸೆಂಟ್ರಲ್ಲಿ ಕೊಳ್ಳೇಗಾಲ ಸೆಂಟ್ರಲ್ಲಿ 15ರಿಂದ 18 ಮಕ್ಕಳು ಬರ್ತಾರೆ. ಮತ್ತು ರಾಮಪುರ ಸೆಂಟ್ರದಲ್ಲಿ 10 ಮಕ್ಕಳು ಬರ್ತಾರೆ. ಮತ್ತು ಹನ್ನೂರಲ್ಲಿ 20-22 ಮಕ್ಕಳು ಬರ್ತಾರೆ. ಮಾದೇಶ್ವರ ಬೆಟ್ಟ 5 ಮಕ್ಕಳು, ಮತ್ತು ಒಡ್ರೆಪಾಳ್ಯದಲ್ಲಿ 4 ಮಕ್ಕಳು ಬರ್ತಾರೆ.
ಇದರಲ್ಲಿ ಕೊಳ್ಳೇಗಾಲದಲ್ಲಿ 3 ಮಕ್ಕಳು ಇಬ್ಬರು ಉಂಟಾಗಿದ್ದಾರೆ. ಸಮೃದ್ಧ ಈ ಮಗುವಿಗೆ ಸೋಷಿಯಲ್ ಸ್ಮೈಲ್ ಇದ್ದಿದ್ದಿಲ್ಲ ಫಸ್ಟು, ಮತ್ತು ನೆಕ್ ಕಂಟ್ರೋಲ್ ಇದ್ದಿದ್ದಿಲ್ಲ. ಈಗ ನೆಕ್ ಕಂಟ್ರೋಲ್ ಬಂದಿದೆ, ಸೋಷಿಯಲ್ ಸ್ಮೈಲ್ ಬಂದಿದೆ, ಮತ್ತು ಕುತ್ಕೊಳ್ಳೋಕೆ ಟ್ರೈ ಮಾಡ್ತಾಯಿದ್ದಾನೆ. ಮತ್ತು ರಾಮಪುರದಲ್ಲಿ ಗೋಕುಲ್ರಾಜ್ ಕುತ್ಕೊಳ್ಳೋಕ್ಕೆ ಬರ್ತಾ ಇದ್ದಿಲ್ಲ, ಮಲ್ಕೊತಾ ಇದ್ದ ಅವನು. ಈಗ ವಾಕ್ ಮಾಡ್ತಾಯಿದ್ದಾನೆ, ಸುಮಾರಾಗಿ ವಾಕ್ ಮಾಡ್ತಾನೆ. ಮತ್ತು ಹನ್ನೂರಲ್ಲಿ ಪ್ರಿಯದರ್ಶಿನಿ, ಸಂಜೀವಿನಿ ಈ ಮಕ್ಕಳು ನಿಂದ್ರಕ್ಕೆ ಬರ್ತಿದ್ದಿಲ್ಲ. ಸಂಜೀವಿನಿ ಕೈ ಹಿಡ್ಕೊಂಡ್ರೆ ನಡೆಯಕ್ಕೆ ಟ್ರೈ ಮಾಡ್ತಾಳೆ. ಬೆಟ್ಟದಲ್ಲಿ ದಿವ್ಯಾ ಅಂತ ಮಗು, ಆ ಮಗು ನೋಡಿದರೆ ನನಗೆ ಆಶ್ಚರ್ಯ ಆಗ್ತದೆ. ಫಸ್ಟ್ ಮಗು ಬೆಡ್ ರಿಡನ್ನು ನಮ್ಮ ಸಂಸ್ಥೆಯಿಂದ ಆ ಮಗುವಿಗೆ ವೀಲ್ಚೇರ್ ಕೊಟ್ಟಿದ್ದೀವಿ. ಆದರೆ ನಾನು ಹೋದ ತಕ್ಷಣ ಆ ವೀಲ್ಚೇರ್ನ ವಾಪಸ್ ತೊಗೊಂಡೋಗಿ ಅಂತ ಹೇಳ್ತಾ ಇದ್ದಾರೆ ಅವರು. ಆ ಮಗು ತುಂಬ ಚೆನ್ನಾಗಿ ನಡೀತಾ ಇದೆ ಮಗು. ಈಗ ನಮ್ಮ ಸಂಸ್ಥೆಯಿಂದ ತುಂಬ ಕೆಲಸ ನಡೀತಾ ಇದೆ. ಎಕ್ಸಾಂಪಲ್ಗೆ ನಿಂಗರಾಜ್ಗೆ ನಮ್ಮ ಸಂಸ್ಥೆಯಲ್ಲಿ 3 ಸರ್ಜರಿ ಮಾಡಿಸಿದ್ದೀವಿ. ಈಗ ಆರ್ಟಿಫಿಷಿಯಲ್ ಲಿಂಬ್ ರೆಡಿ ಮಾಡಿಸ್ತಾ ಇದ್ದೀವಿ. ಲಿಂಬ್ ಮಾಡಿಸಿದ ತಕ್ಷಣ ಅವನು ಫಸ್ಟು ರಿಲೇಟರ್ ನಡೀತಾ ಇದ್ದಾನೆ. ಈಗ ಲಿಂಬ್ ಮಾಡಿಸ್ತಾನೆ, ಇಂಡಿಪೆಂಡೆಂಟಾಗಿ ನಡೀತಾನೆ. ನಿಂಗರಾಜು ನಮ್ಮ ಸಂಸ್ಥೆಯಿಂದ 3 ಸರ್ಜರಿ ಆಗಿದೆ. ಮತ್ತು ಅವನಿಗೆ ಮುಂದೆ ನಡೆಯಲಿಕ್ಕೆ ಆರ್ಟಿಫಿಷಿಯಲ್ ಲಿಂಬ್ ರೆಡಿ ಮಾಡಿಸ್ತಾ ಇದ್ದೀವಿ. ಈ ಥರ ನಮ್ಮ ಸಂಸ್ಥೆಯಿಂದ ಸುಮಾರು ಕೆಲಸ ಮಾಡ್ತಾ ಇದ್ದೀವಿ. ಮತ್ತು ಅರ್ಲಿಯಾಗಿ ಮಕ್ಕಳನ್ನ ತುರ್ತು ಚಿಕಿತ್ಸೆಗೆ ರೆಡಿ ಮಾಡ್ತಾ ಇದ್ದೀವಿ. ಮತ್ತು ನಮ್ಮ ಸಂಸ್ಥೆಯಿಂದ 15 ಮಕ್ಕಳನ್ನ ಸರ್ಜರಿಗೆ ಐಡೆಂಟಿಫೈ ಮಾಡಿಸಿ ಸರ್ಜರಿ ಮಾಡಿಸ್ತಾ ಇದ್ದೀವಿ. ಈ ಥರ ನಮ್ಮ ಸಂಸ್ಥೆಯಿಂದ ಸುಮಾರು ಕೆಲಸ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು, ಧನ್ಯವಾದಗಳು. ನನ್ನ ಹೆಸರು ಮಂಜುಳಾ ಅಂತ, ನಮ್ಮ ಪಾಪ ಹೆಸರು ಸಂಜೀವಿನಿ. ಬಂದಮೇಲೆ ಕೂರಕ್ಕೆ ಪ್ರಯತ್ನ ಪಡ್ತಾಳೆ, ಅಂದರೆ ಅವಳಾಗಿ ಟ್ರೈ ಮಾಡ್ತಾಳೆ, ನಾವು ಕೂರಿಸಿದ್ರೆ ಕೂರ್ತಾಳೆ. ನಮ್ಮ ಪಾಪ ಹುಟ್ಟಬೇಕಾದ್ರೆ 2 ಅವರ್ ಅವಳಿಗೆ ಉಸಿರಿರಲಿಲ್ಲ. ನನ್ನ ಹೆಸರು ಮಾದೇಸ್ವಾಮಿ ಅಂತ, ನಾವು ಮಂಗಲ ಗ್ರಾಮದವರು. ನನ್ನ ಮಗಳು ಸಂಜೀವಿನಿ ಅಂತ. ನಾವು ಡೆಲಿವರಿ ಟೈಮ್ನಲ್ಲಿ ಮಗುನ ಬಲವಂತಾಗಿ ಮಗು ಬರೋಕ್ಕೆ ಮೊದಲೇ ನರ್ಸ್ಗಳು ತಲೆ ಹಿಡಿದು ಎಳೆದುಬಿಟ್ಟೋದ್ರಿಂದ ಮಗು ತಲೆಗೆ ತುಂಬ ಪೆಟ್ಟು ಬಿದ್ದು ತುಂಬ ಅವಳಿಗೆ ಒಂದು ಬುದ್ಧಿ ಬಂದ ರೀತಿ ಒಂದು ಮೆದುಳು ಬೆಳೆಯೇ ಇಲ್ಲ. ತುಂಬ ಜನ ಹೇಳಿದ್ರು ನಮಗೆ ಆ ಮಗು ನಿಮಗೆ ಬೇಡ ಆಗಿಬಿಟ್ಟು. ಈಗ ನನ್ನ ಮಗಳಿಗೆ ಇವತ್ತು ಸರ್ವಸ್ವ ಅದಕ್ಕೆ ನಾವು ಡೆವಲಪ್ಮೆಂಟ್ ಮಾಡಿದ್ರು. ಈ ಸಂಸ್ಥೆಯಿಂದ ನಮಗೆ ತುಂಬ ಅನುಕೂಲ ಆಗಿದೆ. ನನ್ನ ಮಗಳು ನೆರೆ ಮಟ್ಕೊಂಡು ಆಗ್ಬಿಟ್ರೆ ಮಗಳು ಸಾಕು. ತುಂಬಾ ನಮಗೆ ಭಾರಿ ಆಶ್ಚರ್ಯ ಆಯಿತು. ಇಲ್ಲಿ ನೆರೆ ಇರ್ತಕ್ಕಂಥ ಪ್ರತಿಯೊಬ್ಬ ಎಂಪ್ಲಾಯೀಸ್ ನಮ್ಮ ಸ್ವಂತ ಮಕ್ಕಳ ರೀತಿ ಪ್ರತಿಯೊಂದು ಮಕ್ಕಳನ್ನ ಚೆನ್ನಾಗಿ ಅವರು ಗಮನಿಸ್ತಾರೆ. ಈ ಮಗು ಏನೇ ರೀತಿ ಅಸಭ್ಯವಾಗಿ ಅದು ವಾಂತಿ ಮಾಡ್ತಾರಲ್ಲಿ ಪ್ರತಿಯೊಂದು ಅವರು ಭಾರಿ ಪ್ರಮುಖವಾಗಿ ಚೆನ್ನಾಗಿ ನೋಡ್ಕೊತಾರೆ. ಈ ಸಂಸ್ಥೆಯಿಂದ ನಮಗೆ ಬರೀ ನಮ್ಮದೊಂದು ಮಗುನೇ ಅಲ್ಲ, ಇಡೀ ನಮ್ಮ ತಾಲೂಕಿನಾದ್ಯಂತ ಸುಮಾರು ಮಕ್ಕಳನ್ನ ತುಂಬ ಡೆವಲಪ್ಮೆಂಟ್ ಮಾಡ್ತಾಯಿದ್ದಾರೆ. ಈ ಡೆವಲಪ್ಮೆಂಟ್ ಮಾಡೋದ್ರಲ್ಲಿ ಈ ಸಂಸ್ಥೆ ಹೀಗೆ ಚೆನ್ನಾಗಿ ನಡ್ಕೊಂಡು ಹೋಗಲಿ ಅಂತ ಭಗವಂತನ ಹೇಳ್ಕೊಂಡು ಈ ಸಂಸ್ಥೆ ಪರವಾಗಿ ನಾನು ಟ್ಯಾಂಕ್ಸ್ ಶುಭವನ್ನು ಕೊಡ್ತೀನಿ. என் பேர் வசனாமணி, பையன் பேர் கோகுல்ராஜ். 3 வருஷம் ஆகுது. கொரோனா பிறந்தே ரொம்ப வீக்காக தான் இருந்தான். இங்கே 2 மாதமா எக்ஸசைஸ் பண்ணிகிட்டு இருக்கோம். பண்ணதுக்கு அப்புறம் படுத்துகிட்டே இருந்தவன் எந்திரிச்சு உட்காந்துக்கிறான், அப்புறம் எந்திரிச்சு எவ்வளோ நின்றுக்கிறான், நடக்கிறான். இங்கே வந்ததுக்கப்புறம் எவ்வளவோ பரவாயில்ல. இதே மாதிரி எவ்வளவோ குழந்தைங்க ரொம்ப விழிப்புணர்வு அவேர்னஸ் இல்லாமல் இருக்காங்க. அந்த குழந்தைங்கள்லாம் இந்த கேம்ப் மூலிமா தெரிஞ்சுக்கிட்டு யூஸ் ஆகலாம். இந்த பையன் நிறைய பேர் இருந்தாங்க, இப்படியே இருந்துருவானு ரொம்ப பேர் சொல்லிக்கிட்டே இருந்தாங்க. ஆனால் இங்கே வந்ததுக்கப்புறம் பரவாயில்ல, எவ்வளோ இம்ப்ரூவ்மெண்ட் ஆகிருக்குது. அதுக்கு ஃபஸ்ட்டு நான் அந்த கேம்புக்கு தேங்க்ஸ் சொல்லிக்கிறேன். அதுக்கப்புறம் இன்னும் நிறைய குழந்தைங்க இன்னும் இது மாதிரி தெரியாமல் ஊருக்குள்ள நிறைய எங்கள் ஊரில் கூட இன்னும் 2-3 பேர் இருக்கிறாங்க. அவங்களாம் இது மாதிரி இதுக்கு போனால் பசங்களோட பிள்ளைங்களோட எதிர்காலம் நல்லாயிருக்கும். அவங்க அப்பா அம்மாவும் நல்லா இந்த குழந்தைங்க இப்படி இருக்குதுன்னு ஒரு ஃபீலிங் அவங்களுக்குள்ள இருக்காது. ಮೊದಲಿಗೆ ಮಾರ್ಗದರ್ಶಿ ಸಂಸ್ಥೆಯ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನನ್ನ ಮಗಳಿಗೆ 6 ವರ್ಷ ಪ್ರಿಯದರ್ಶಿನಿ ಅಂತ. 6 ವರ್ಷದಿಂದ ನಾನು ಡಾಕ್ಟರ್ ಕನ್ಸಲ್ಟಲ್ಲಿ ಇದ್ದೀನಿ. ಆದರೂ ಸಹ ಫಿಸಿಯೋಥೆರಪಿಗೆ ಒಂದು 120 ಕಿಲೋಮೀಟರ್ ದೂರ ಹೋಗಿ 100 ಕಿಲೋಮೀಟರ್ ಹೋಗಿ ಥೆರಪಿ ಕೊಡಿಸ್ಬೇಕಾಗಿತ್ತು. ಅಲ್ಲಿ ಹೋಗಿ ಬರೋ ಖರ್ಚು, ಒಂದಿನ ಬಾಳಿಗೆ ಲೆಕ್ಕ. ಅವಳೇ ಇರೋದು ಬಸ್ಸಲ್ಲಿ ಜರ್ನಿ ಮಾಡಿದ್ರೆ ಅಪ್ಸೆಟ್ ಆಗ್ತದೆ, ಆಗಲ್ಲ. ಬಸ್ ಜರ್ನಿ ಆಗಲ್ಲ, ಒಳಗೆ ಗಾಳಿ ವಾತಾವರಣ ಆಗಲ್ಲ. ಆ ಕಾರಣ ಸ್ವಲ್ಪ ಕುಂಠಿತನೇ ಆಗೋಗುತ್ತೆ. ನನಗೆ ಫಿಸಿಯೋಥೆರಪಿ ಕೊಡಿಸ್ಕೊಳಕ್ಕೆ ಆಗ್ತಿರಲಿಲ್ಲ. ಫಿಸಿಯೋಥೆರಪಿ ಇರ್ಬೋದು, ಫಿಸಿಯೋಥೆರಪಿ ಇರ್ಬೋದು, ಕೊಡ್ಸ್ಕೊಳಕ್ಕೆ ಆಗ್ತಿರಲಿಲ್ಲ. ಈ ಸಂಸ್ಥೆ ಬಂದಾಗಿಂದ ಸಂಪೂರ್ಣವಾಗಿ ನನ್ನ ಇದಾಗಿದೆ, ಸಪೋರ್ಟ್ ಆಗಿದೆ. ದಿನ ಬಂದು ಥೆರಪಿ ಕೊಡಿಸ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಮಗಳಿಗೆ ಚೆನ್ನಾಗಿ ಒಳ್ಳೇದಾಯ್ತೆ. ನಮಸ್ಕಾರ, ನನ್ನ ಹೆಸರು ನಿಂಗರಾಜು. 3 ಸತಿ ಆಪರೇಷನ್ ಆಗಿದೆ. ನಾನು ಮಾರ್ಗದರ್ಶಿಯಿಂದ ಅವರಿಗೆ ಒಂದು ನಮಸ್ಕಾರವನ್ನು ಹೇಳುತ್ತೇನೆ. ನಮ್ಮ ಗೀತಾ ಮೇಡಮ್ ಅವರಿಗೆ ನನ್ನ ನಮಸ್ಕಾರವನ್ನು ಹೇಳುತ್ತೇನೆ. ನಾನು ಚೆಂದಾಗಿ ಇಂಜಿನಿಯರ್ ಓದಿ ನನ್ನ ತಂದೆ ತಾಯಿಯನ್ನು ನೋಡ್ಕೋಬೇಕನ್ನೋದೇ ನನ್ನ ಗುರಿ. ನನ್ನ ಹೆಸರು ರೇಖಾ ಅಂತ. ನನ್ನ ಮಗನು ಹುಟ್ಟಿದು 19-29 ದಿನಕ್ಕೆ ಬೆಂದೋಗಿದ್ದ. ಆವಾಗ ನಾವು ಹಾಸ್ಪಿಟ್ಲಿಗೆ ಎತ್ಕೊಂಡು ಹೋಗಿದ್ವಿ. ಅಲ್ಲಿ
ಎಲ್ಲೂ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ನಾವು 7-8 ವರ್ಷ ಗಂಟ ಒಂದು ಕಡೆ ತಿರುಗ್ತಾಯಿದ್ರು. ಮತ್ತು 1ನೇ ಕ್ಲಾಸ್ ಸ್ಕೂಲ್ಗೆ ಸೇರಿಸಿ ಸ್ಕೂಲ್ಗೆಲ್ಲ ತಗೊಂಡೋಗಿ ಬೆಳಗ್ಗೆ ಮತ್ತು ಸಾಯಂಕಾಲ ಕರ್ಕೊಬರ್ತಿದ್ವು. ಇವಾಗ ಮಾರ್ಗದರ್ಶಿ ಸಂಸ್ಥೆ ನಾವು ಭೇಟಿ ಮಾಡಿ ಮಗನಿಗೆ 3 ಸರಿ ಆಪ್ರೇಷನ್ ಮಾಡಿಸಿದ್ದಾರೆ. ಮತ್ತು ಪುನಃ ಇವಾಗ ಪ್ಯಾಟ್ರಿಕ್ ಸರ್ಜರಿ 14ನೇ ತಾರೀಕು ಮುಗಿಸ್ತೀವಿ ಅಂತ ಹೇಳಿದ್ದಾರೆ. ಮತ್ತು ನಮ್ಮ ಹುಡುಗನ ನಾವು ಚೆನ್ನಾಗಿ ಓದಿಸಿ ನಮಗೆ ಹೆಂಗೆ ಸಹಾಯ ಮಾಡಿದ್ದಾರೆ ಹಂಗೆ ನಮ್ಮ ಮಗನ ತಾವು ಕೂಡ ಮುಂದೆ ನಾವು ಚೆಂದಾಗಿದ್ದರೆ ನಮ್ಮ ಮಗನ ತಾವು ಇನ್ನು ಮುಂದೆ ಆಗೋರ್ಗು ನಮ್ಮ ಮಗನಿಗೆ ಸಹಾಯ ಮಾಡಿಸಿ ನನ್ನ ಮಗನ್ನ ಅವ್ರ ಸಂಸ್ಥೆಯಿಂದ ನನ್ನ ಮಗನಿಗೂ ಒಳ್ಳೆಯ ಗುಣವಾಗಿದ್ದೆ. ನನ್ನ ಮಗ ಮೊದಲು ನಡೀತಿರ್ಲಿಲ್ಲ, ಇವಾಗ ನಡೆ ಮಟ್ಟದಲ್ಲಿ ಇರಿಸಿದ್ದಾರೆ. ನನ್ನ ಹೆಸರು VM ಶ್ರೀನಿವಾಸ. ನಮ್ಮ ತಂದೆ ಹೆಸರು ಮುತ್ತಯ್ಯ V ಅಂತ. ನಾವು ಸಾಗೆ ಪಂಚಾಯತಿಯವರು, ಗಾಣಿಮಂಗಲ ಅಂತ. ನನಗೆ ಸ್ಟಾರ್ಟಿಂಗ್ ಏನೂ ಗೊತ್ತಿರಲಿಲ್ಲ. ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಒಂದಿನ ಇದ್ದೆ. ಆಗ ಮಾರ್ಗದರ್ಶಿಯಿಂದ ಜಗದೀಶ್ ಅನ್ನೋರು ಬಂದಿದ್ದರು. ಆವಾಗ ನನಗೆ ಗೊತ್ತಾಗೇ ಇಲ್ಲ, ಆವಾಗ ಭಯ ಆಗೋಯ್ತು. ಆವಾಗ ಒಂದು ದಿನ ನಾನು ಬಸ್ಲಿ ಹೋಗ್ತಿದ್ದೆ, ನನ್ನ ಫ್ರೆಂಡ್ ಸಿಕ್ಕಿದ. ಅವನು ಶ್ರೀನಿವಾಸ್ ಅಂತ ನನ್ನ ಹೆಸರೇ. ಅವನು ಒಂದು ನಮ್ಮ ಇದು ಅವರು ಪರಿಚಯದವರು ಒಬ್ಬರು ಕರ್ಕೊಂಡೋಗಿದ್ರು. ಅವರಿಂದ ಪುನಃ ಇಲ್ಲಿಗೆ ಬಂದಾಗ ಕಾಂತ ಸರ್ನ ಮೀಟಾಗಿ ಕಾಂತ ಸರಿಂದ ಥೆರಪಿ ಕೊಡಿಸ್ಕೊತಿದ್ದೀನಿ. ರಾಜನ ಸರು ಒಳ್ಳೆ ಹೆಲ್ಪ್ ಮಾಡ್ತಿದ್ದಾರೆ. ಅಂಗವಿಕಲ ಸಂಸ್ಥೆಯಿಂದ ಒಳ್ಳೆ ಅನುಕೂಲ ಆಯ್ತಿದೆ. ಮುಂದೆ ಹಿಂಗೆ ಅನುಕೂಲ ಆಗಲಿ ಅಂತ ಕೇಳಿಕೊಡ್ತೇನೆ. ನನ್ನ ಹೆಸರು ಶಿವಮೂರ್ತಿ ಅಂತ. ನಾನು ಮಾರ್ಗದರ್ಶಿ ಸಂಸ್ಥೆಯಲ್ಲಿ ಎಜುಕೇಷನ್ ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ರಾಮಾಪುರ ಹೋಬಳಿಯಲ್ಲಿ 4 ಪಂಚಾಯಿತಿಯನ್ನು ಗಮನಿಸ್ತಾರೆ. ನನ್ನ ಹೆಸರು ಮಹೇಶ್. ನಾನು ಎಜುಕೇಷನ್ ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ ಲಕ್ನೋಳಿ ಹೋಬಳಿಯಲ್ಲಿ. ನನ್ನ ಹೆಸರು ವೀರೇಂದ್ರ ಪ್ರಸಾದ್ ಅಂತ, ಅಡ್ಮಿನ್ ಆಗಿ ಮಾರ್ಗದರ್ಶಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ನನ್ನ ಹೆಸರು ಚಂದ್ರಶೇಖರ್ ಅಂತ, ರಾಮಾಪುರ ಹೋಬಳಿಯಲ್ಲಿ CBR ವರ್ಕರ್ ಕೆಲಸ ಮಾಡ್ತಾಯಿದ್ದೀನಿ. ನನ್ನ ಹೆಸರು ಕಾಂತು, ಫಿಸಿಯೋಥೆರಪಿಸ್ಟ್ ಆಗಿ ಕೊಳೆಗಾಲ ತಾಲೂಕಿಗೆ ಕೆಲಸ ಮಾಡ್ತಾಯಿದ್ದೀನಿ. ನನ್ನ ಹೆಸರು ಮಧುಕುಮಾರ್ ಅಂತ, CBR ವರ್ಕ್ ಆಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ನನ್ನ ಹೆಸರು ಕಲ್ಯಾಣಿ ಅಂತ, ಹಣೂರು ಹೋಬಳಿಯಲ್ಲಿ ಎಜುಕೇಷನ್ ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡ್ತೀನಿ. ನನ್ನ ಹೆಸರು ಸುಮಾ ಅಂತ, ಪಾಳೆ ಹೋಬಳಿ CBR ವರ್ಕರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ನನ್ನ ಹೆಸರು ಜೈಭಾಗ್ಯ ಅಂತ, ಎಜುಕೇಷನ್ ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಪಾಳೆ ಹೋಬಳಿಯಲ್ಲಿ. ನನ್ನ ಹೆಸರು ವಿದ್ಯಾರಾಣಿ, ಕೊಳೆಗಾಲ ಕಸಬಾ ಹೋಬಳಿಯಲ್ಲಿ ಎಜುಕೇಷನ್ ಕೋಆರ್ಡಿನೇಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಶಂಕರ್ ಅಂತ, ನಾನು ಮಾರ್ಗದರ್ಶಿ ಸಂಸ್ಥೆಯಲ್ಲಿ ಲೈವ್ಲಿಹುಡ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡ್ತೀನಿ.